ब्रह्मिष्टवर्णपराक्रोमस्ति जगमेश्वर ओम प्राणाय स्वः ओम पारमाय स्वः ओम ज्ञानाय स्वः ओम समानाय स्वं देवेभ्यो स्वः नैवेद्यं षडुषोपेतं गुणपक्वसमन्वितं परमान्नानि भक्षानि नैवेद्यं प्रतिगच्छतः महालक्ष्मी नमः ओम भू स्वः ओम भुवः स्वः ओम स्वः ಆ ಗುಂಪಿನಲ್ಲಿ ಯಾರಾದರೂ ಒಬ್ಬರು ಅಕ್ಷತೆ ತಗೊಂಡು ಆ ಅಕ್ಷತೆಯನ್ನು ಆ ಗುಂಪಿನಲ್ಲಿರುವವರು ಎಲ್ಲರೂ ಮುಟ್ಟಿ ಅದನ್ನು ಪ್ರಾರ್ಥನೆ ಮಾಡಿ ಆ ಸ್ವಸ್ತಿಗಳ ಇದು ಕಲಶದ ಮೇಲೆ ಅಕ್ಷತೆ मंगलकाले समोक्तमस्तु प्रपंचो भवन्तः समोक्तमस्तु
गुणयन्तम् आवाहित श्रीमहालक्ष्मी नमः वेदोक्त कर्पूरमङ्गलनिराजनं समर्पयामि ज्ञानिकार्यवाभानि कृतमानि च तानि धार्मिनश्चन्तो प्रदक्षिणे पदे पदे ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನಿಂತಲ್ಲೇ 3 ಸುತ್ತು ಬಂದು ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಹೇಳಿ ಕಲಾಕಾಷ್ಟಾದಿರೂಪೇಣ ಪರಿಣಾಮಪ್ರದಾಯಿನಿ ವಿಶ್ವಸ್ತೋ ವರದೋ ಶಕ್ತಿ ನಾರಾಯಣೀ ನಮೋಸ್ತುತೆ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಿಂತಲ್ಲೇ 3 ಸುತ್ತು ಬಂದು ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಶರಣಂ ನಾಸ್ತಿ ತಮೇವ ಬ್ರಹ್ಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಜಗದೀಶ್ವರಿ पुनः पूजां करिष्ये ध्यायामि ध्यानं समर्पयामि आवाहयामि आवाहनं समर्पयामि वाद्यं समर्पयामि अर्घ्यं समर्पयामि ದಯವಿಟ್ಟು ಮಾತಾಡಬೇಡಿ ಶಕ್ತಿಯಿಂದ ಮಾತ್ರ ಸೇವೆ ಒಳ್ಳೆಯದು ಎಲ್ಲರೂ ಹಾಕಬಹುದಾಯ್ತಾ ಎಲ್ಲ ಹೂವನ್ನು ಹಾಕಬೇಡಿ ಸ್ವಲ್ಪ ಹೂ ಬೇಕು ಮುಗ್ದಿಲ್ಲ ಆ ಅರಿವಾಣದಲ್ಲಿದ್ದ ಹೂವನ್ನು ತೆಗೆದು ಸ್ವಲ್ಪ ಕಲಶಕ್ಕೆ ಹಾಕ್ಬೇಕಾಯ್ತಾ ಯಾರು ಹಾಕಲಿಲ್ಲ ಆರತಿನ ಕಲಶಕ್ಕೆ ಹಾಕ್ಲಿಲ್ಲ ಅವ್ರು ಹಾಕಿ ಆರತಿ ತೋರಿಸಬೇಕು ಮತ್ತೆ ಕಲಶಕ್ಕೆ ತೋರಿಸಿ ಹೂವನ್ನು ಹಾಕುವಂಥದ್ದು ಎಲ್ಲಿದ್ದಾರೆ ಬನ್ನಿ सचित्र चित्रं चितेन्द्रस्मि चित्रचित्रां वयोधां चन्द्रारैर्वैरं बृहन्तं सर्वमङ्गलमाङ्गल्ये सर्वार्थसाधके शरण्ये त्र्यम्बके आयने देवरायणे दूरानन्द पुष्पनीर्दाक्षमण्डलीकाणि समुद्रक्षग्रायणे पुष्पाणि समर्पयामि ताम्बूलं श्रीकरं भद्रं विष्णुप्रीतिकरं शुभं तस्मादर्थप्रदानेन अदच्छान्तिं प्रयच्छमे ಫಸ್ಟ್
ಮುಂದೆ ಕೊಂಡ್ಕೊಳ್ಳಿ ಹರಿವಣ ಹರಿವಣ ಹಿರಣ್ಯಗರ್ಭಗರ್ಭಸ್ಥಂ ಹೇರುವಿಜಯ ಭಾವಸು ಅನಂತ ಪುಣ್ಯಫಲದಂ ಅದಶಾಂತಿ ಪ್ರಯತ್ನ ಪ್ರಯಶ್ಚತೋ ಮಾತೆಲ್ಲ ನಮಸ್ಕಾರ ಮಾಡಿ ಬ್ರಾಹ್ಮಣ ಸುಹಾಸಿನಿ ಆರಾಧನಾ ಸಂಪೂರ್ಣ ಫಲ ಧಾರ್ಮಿಕ ಸಮಿತಿ ಸಿದ್ಧಿವಿನಾಯಕ ಸಮಿತಿಯವರು ಎಲ್ಲರೂ ಅಡ್ಡಬಿದ್ದು ನಮಸ್ಕಾರ ಮಾಡಿ ಒಮ್ಮೆ ಭಕ್ತಾದಿಗಳು ಎಲ್ಲರಿಗೂ ಆಗ್ತದೆ ದಾರ ಕಟ್ಟಿಸಿಕೊಳ್ಳಬೇಕು. ಅತಿರಾಯರುಗಳು ಇಲ್ಲದಿದ್ದರೆ ಅವರವರೇ ಕಟ್ಕೋಬಹುದು ಪಕ್ಕದವರು. ದಾರೆ ಕಟ್ಟಿಸಿಕೊಳ್ಳಿ, ಅವರವರ ಪತಿರಾಯರ ಕೈಯಲ್ಲಿ ದಾರೆ ಕಟ್ಟಿಸಿಕೊಳ್ಳಿ ಮತ್ತು ಬಾಳೆಹಣ್ಣನ್ನು ತಿನ್ನಿಸಬೇಕು. ತಿನ್ನಿಸಿ ಬನ್ನಿ ಬನ್ನಿ, ನಿಧಾನ ಮಾಡಬೇಡಿ, ಗೊತ್ತಾಗುತ್ತೆ. ಸಿದ್ಧಿ ಮಹಾಗಣಪತಿ ಲಕ್ಷ್ಮೀ ನರಸಿಂಹ ಧಾರ್ಮಿಕ ಸಮಿತಿ ಮತ್ತು ಮಹಿಳಾ ಸಮಿತಿಯವರು ಮತ್ತು ಸೇವಾ ಸಮಿತಿಯವರು ಮತ್ತು ಆಡಳಿತ ಮುಕ್ತೇಶ್ವರರು ದಯವಿಟ್ಟು ನಡೆಗೆ ಬರಬೇಕು. ಒಂದು ಪ್ರಾರ್ಥನೆ ಆದ ನಂತರ ದೇವಿಯ ಬಾಗಿನದ ನಂತರ ಮಹಾಲಕ್ಷ್ಮೀ ದೇವರಿಗೆ ಮಹಾಪೂಜೆ, ನಂತರ ಲಕ್ಷ್ಮೀ ನರಸಿಂಹ ದೇವರಿಗೆ ಮಹಾಪೂಜೆ, ಬ್ರಹ್ಮಾರ್ಪಣೆ ನಂತರ ಪ್ರಸಾದ ಭೋಜನ ನಂತರ ಯಕ್ಷನಾಟ್ಯ ವೈಭವ. ಎಲ್ಲರೂ ಎದ್ದು ನಿಂತುಕೊಳ್ಳಿ ಆಯ್ತಾ, ಎದ್ದು ನಿಂತುಕೊಳ್ಳಿ. ಮಹಾಗಣಪತೆ ಪ್ರಾರ್ಥನಾ ಸಮರ್ಪಯಾಮಿ. ಚಿತ್ರಾಯಾಮಿ ಬ್ರಹ್ಮಾಂಡವಂತಾಮಾನೋ ಸದಾ ಶಾಸ್ತ್ರೇದಮಾನೋ ಅಹೇಳಮಾನೋ ಹೃಣಯಪತ್ಯಂತಮಾನಾಯ ಪ್ರಮೋಷಿ ಗಂಗಾ ಭಾಗೀರಥಿಯನ್ಮ ಪ್ರಾರ್ಥನಾ ಸಮರ್ಪಯಾಮಿ. ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜವನಯಂ ಶ್ರೀರಂಗದಾಮೇಶ್ವರೀಂ ದಾಸೀಭೂತವನಿಲೋಕೈಕಾಂತರಂ ಶ್ರೀಮನ್ಮಂತಕಟಾಕ್ಷಲಬ್ಧಂ ಜ್ಞಾನೇಂದ್ರ ಗಂಗಾಧರಂ ಮಹಾಲಕ್ಷ್ಮೀರ್ಮ ಪ್ರಾರ್ಥನಾಂ ಸಮರ್ಪಯಾಮಿ. ವಿಶೇಷವಾಗಿ ಶ್ರಾವಣ ಮಾಸದ ಶುದ್ಧ ಶುಕ್ರವಾರ ಹೇಳಿದ್ರೆ ಪೌರ್ಣಮಿಗೆ ಮುಂಚಿನ ಶುಕ್ರವಾರ ದಿವಸ ವರಮಹಾಲಕ್ಷ್ಮಿ ರೂಪದಲ್ಲಿ ಆ ದೇವಿಯನ್ನು ಆರಾಧನೆ ಮಾಡಿದ್ದೇವೆ. ಎಲ್ಲರೂ ಏಕಮನಸ್ಸಿನಿಂದ ಭಕ್ತಿಯಿಂದ ಸೇರಿ ಆರಾಧನೆ ಮಾಡಿದ್ದೇವೆ. ಆ ಮಾಡಿದಂತಹ ಸೇವೆಯಲ್ಲಿ ಯಾವುದೇ ಒಂದು ರೀತಿಯಲ್ಲಿ ತಪ್ಪು ಬರಲಿಕ್ಕೂ ಸಾಕು. ಕಲಿಯುಗ ಅಂತ ಹೇಳೋದು ಹಲವಾರು ರೀತಿಯಲ್ಲಿ ತಪ್ಪು ಬರ್ತದೆ ಅಂತೆ. ಹೇಗೆಂತಂದ್ರೆ ಆ ಸೇರಿಸಿದಂತಹ ಸಾಮಾನುಗಳಲ್ಲಿ ಮುಂಚಿನ ಕಾಲದಲ್ಲಿ ಶುದ್ಧದಲ್ಲಿ ಎಲ್ಲ ವಸ್ತುಗಳನ್ನು ನಾವು ಸೇರಿಸುತ್ತಿದ್ದು. ಈಗ ಹಾಗೆಲ್ಲ ಎಲ್ಲಿಂದೋ ಎಲ್ಲ ಸಿಗ್ತದೆ ಸಾಮಾನುಗಳೆಲ್ಲ. ಆಗ ಅಂತಹ ಎಲ್ಲ ಲೋಪದೋಷಗಳು ಬರಲಿಕ್ಕೆ ಸಾಧ್ಯವಿದೆ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಪರಮೇಶ್ವರಿ ಅಂತ ಎಲ್ಲ ಹೀನತೆಯನ್ನು ಮನ್ನಿಸಿ ಆ ಪೂಜಾಂತ್ಯ ಕಾಲದಲ್ಲಿ ಆ ದೇವರನ್ನ ಪ್ರಸನ್ನನಾಗಿರುವಂತಹ ಸಮಯದಲ್ಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು. ನಮ್ಮಿಂದ ಯಾವುದೇ ಒಂದು ತಪ್ಪುಗಳು ಬಂದಿದ್ರು ಆ ಎಲ್ಲ ತಪ್ಪನ್ನು ಮನ್ನಿಸಿ ಮಾಡಿದಂತಹ ಸತ್ಕರ್ಮಗಳಿಂದ ವಿಶೇಷವಾಗಿ ಕಥೆಯಲ್ಲಿ ಹೇಳಿದ ಪ್ರಕಾರದಲ್ಲಿ ಆ ವರಮಹಾಲಕ್ಷ್ಮಿಯ ಆರಾಧನೆಯಿಂದ ಮನೆಯಲ್ಲಿ ಎಲ್ಲ ಅಷ್ಟಲಕ್ಷ್ಮಿ ಕಟಾಕ್ಷ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗೆ ಆ ಶಿವದೇವರು ಪಾರ್ವತಿಗೆ ಹೇಳಿದಂತಹ ವಿಷಯವಾಗಿರ್ತದೆ. ಹಾಗೆ ಆ ಹಲವಾರು ರೀತಿಯಲ್ಲಿ ಆ ದೇವರನ್ನ ಆರಾಧನೆ ಈ ದಿವಸ ನಾವು
ಆ ಶುಕ್ರವಾರ ದಿವಸ ಭಕ್ತಿಯಿಂದ ಆರಾಧನೆ ಮಾಡಿದಂತಹ ಸೇವೆಯಿಂದ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳುವ ರೀತಿಯಲ್ಲಿ ಇಡೀ ಲೋಕಕ್ಕೆ ಒಳ್ಳೆಯದಾಗಬೇಕು. ಈ ದೇವರನ್ನ ಎಲ್ಲಿಂದ ನಾವು ಪ್ರಾರ್ಥನೆ ಮಾಡ್ತೇವೋ ಆ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿಕೊಂಡು ಎಲ್ಲರಿಗೂ ಸಹ ಒಳ್ಳೆಯದಾಗುವಂತೆ ಅವರು ಯಾವ ಉದ್ದೇಶಪೂರ್ವಕವಾಗಿ ಪ್ರಾರ್ಥನೆ ಮಾಡಿರ್ತಾರೋ ಅದನ್ನೆಲ್ಲ ನೆರವೇರಿಸಿಕೊಳ್ಳುವಂತೆ ಆ ದೇವರು ಅನುಗ್ರಹಿಸಬೇಕು. ಸರ್ವತ್ರ ವಿಜಯಪ್ರದಂ, ಎಲ್ಲ ಕೆಲಸ ಕಾರ್ಯದಲ್ಲಿ ವಿಜಯ ಆಗುವಂತೆ ದೇವರು ಅನುಗ್ರಹಿಸಿಕೊಳ್ಬೇಕು. ಹಾಗೆ ಗ್ರಾಮದಲ್ಲಿ ಎಲ್ಲ ನೆಮ್ಮದಿಯ ವಾತಾವರಣ ದೇವರು ಒದಗಿಸಿಕೊಡ್ಲಿ. ಹಾಗೆ ಎಲ್ಲ ಕೆಲಸ ಮಾಡುವಂತಹ ಕೆಲಸ ವರ್ಗದವರಿಗೆಲ್ಲರಿಗೂ ದೇವಾಲಯದಲ್ಲಿಯೂ ಸಹ ಇನ್ನು ಮುಂದಕ್ಕೆ ಆಗುವಂತಹ ಕೆಲಸ ಕಾರ್ಯದಲ್ಲಿ ಉತ್ತಮವಾದ ರೀತಿಯಲ್ಲಿ ಯಾವ ರೀತಿಯಲ್ಲಿ ಆ ದೇವರು ಬೇಕೋ ಅದೇ ರೀತಿಯಲ್ಲಿ ಆ ದೇವಾಲಯಕ್ಕೆ ಸಂಬಂಧಪಟ್ಟ ಆ ದೇವತಾ ಅನುಗ್ರಹ ಪೂರ್ವಕವಾಗಿ ಆ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗಲಿ. ಆ ದೇವರ ಅಭಿವೃದ್ಧಿಯನ್ನು ಮುಂದಕ್ಕೆ ಆಗುವಂತೆ ದೇವರಿಗೆ ಶಕ್ತಿಯನ್ನು ಕೊಡಲಿ. ಹಾಗೆ ಎಲ್ಲರೂ ಏಕಮನಸ್ಸಿನಿಂದ ಆ ದೇವರನ್ನು ಆರಾಧನೆ ಮಾಡುವಂತಹ ಶಕ್ತಿಯನ್ನು ಸಹ ಅನುಗ್ರಹಿಸಲಿ ಅಂತೇಳಿ ಆ ಪ್ರಸನ್ನ ಕಾಲದಲ್ಲಿ ಆ ವರಮಹಾಲಕ್ಷ್ಮಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು. ವರಮಹಾಲಕ್ಷ್ಮಿ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ. ಯಾನಿ ಕಾಂಚವಾಪಾಂಜನ್ಮಾಂಚ ತಾನಿ ತಾನಿ ವಿನಶ್ಮಿಂತು ಪ್ರದಕ್ಷಿಣೆ ಪದೇ ಪದೇ ಪಾಪಹಂ ಪಾಪಕರ್ಮಾಣ ಪಾಪಾತ್ಮ ಕುಟುಂಬ. ಆಯ್ತಾ ಊರೆಲ್ಲ ಹಾಕಿ ಆಯ್ತಾ ಬಂದಿದೆ ಗೋವಿಂದ. ಮಹಾಲಕ್ಷ್ಮೀ ದೇವರ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ. ಲಕ್ಷ್ಮೀ ನರಸಿಂಹ ದೇವರ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ.
ಅಂತ